ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಡ್ರಗ್ ಪೆಡ್ಲರ್ಗಳು ರಂಗೋಲಿ ಕೆಳಗೆ ನುಸುಳ್ತಿದ್ದಾರೆ. ನ್ಯೂ ಇಯರ್ ಪಾರ್ಟಿಗೆ ಕಿಕ್ ಕೊಡೋಕೆ ಅಂತ ವಿದೇಶದಿಂದಲೇ ಡ್ರಗ್ಸ್ ಖುಲ್ಲಂ ಖುಲ್ಲ ಬೆಂಗಳೂರಿಗೆ ಪಾರ್ಸಲ್ ಆಗ್ತಿದೆ. ಟಪಂಗುಚಿ ಸಾಂಗ್, ಬಿಂದಾಸ್ ಸ್ಟೆಪ್ಸ್, ಕೈಯಲ್ಲಿ ಗ್ಲಾಸು, ಒಳಗೆ ನಶೆ. ಹೊಸ ವರ್ಷಕ್ಕೆ ಇದಿಷ್ಟು ಸಿಕ್ಕರೆ ಸಾಕಲ್ವಾ? ಆದ್ರೆ ನ್ಯೂ ಇಯರ್ ಸಂಭ್ರಮಕ್ಕೆ ಮತ್ತಷ್ಟು ಕಿಕ್ ಕೊಡಲು ಅಕ್ರಮ ಡ್ರಗ್ಸ್ ಬೆಂಗಳೂರಿಗೆ ನುಸುಳ್ತಿದೆ. ಚಾಮರಾಜಪೇಟೆ ಪೋಸ್ಟ್ ಆಫೀಸ್ ಮೇಲೆ ಸಿಸಿಬಿ ದಾಳಿ. ವಿದೇಶದಿಂದ ಹಾರಿ ಬಂತು ಕೊರಿಯರ್ ಡ್ರಗ್ಸ್. ನ್ಯೂ ಇಯರ್ ಸಂಭ್ರಮಕ್ಕೆ ಇನ್ನು 22 ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಾಗ್ಲೇ ನಾನಾ ರೀತಿಯ ಪಾರ್ಟಿ ಮಾಡೋಕೆ ಹೋಟೆಲ್, ಪಬ್, ರೆಸ್ಟೋರೆಂಟ್ಗಳು ಸಜ್ಜಾಗ್ತಿವೆ. ಇದರ ಮಧ್ಯೆ ಸೆಲೆಬ್ರೇಷನ್ ಪಾರ್ಟಿಗೆ ಕಿಕ್ ಕೊಡಲು ಡ್ರಗ್ಸ್ ಕೂಡ ರಾಜಧಾನಿಗೆ ಬರ್ತಿವೆ. ಅದು ವಿದೇಶದಿಂದ ನಕಲಿ ಅಡ್ರೆಸ್ ನಲ್ಲಿ ಬೆಂಗಳೂರಿಗೆ ಕೊರಿಯರ್ ಮೂಲಕ ಹಾರಿ ಬರ್ತಿವೆ. ವಿದೇಶಿ ಡ್ರಗ್ಸ್ ಬಗ್ಗೆ ಸುಳಿವು ಸಿಕ್ಕಿದೆ ತಡ ಎಚ್ಚೆತ್ತ ಸಿಸಿಬಿ ಅಧಿಕಾರಿಗಳು ಚಾಮರಾಜಪೇಟೆಯ ಫಾರಿನ್ ಪೋಸ್ಟ್ ಆಫೀಸ್ ಸೇರಿ ಹಲವು ಕೊರಿಯರ್ ಏಜೆನ್ಸಿಗಳ ಮೇಲೆ ದಾಳಿ ಮಾಡಿತ್ತು. ಈ ವೇಳೆ ಅನುಮಾನಾಸ್ಪದ 3500 ಕೊರಿಯರ್ಗಳನ್ನ ಚೆಕ್ ಮಾಡಿದಾಗ ನಶೆ ಲೋಕ ಬಯಲಾಗಿದೆ. 606 ಕೊರಿಯರ್ಗಳಲ್ಲಿ ಬರೋಬ್ಬರಿ 21 ಕೋಟಿಯ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಇನ್ನು ಅಷ್ಟು ಕೊರಿಯರ್ಗಳ ಅಡ್ರೆಸ್ಗಳು ನಕಲಿ ಅನ್ನೋದು ಬಯಲಾಗಿದೆ. ತಪ್ಪು ಅಡ್ರೆಸ್ ನಲ್ಲಿರುವಂತಹ ಕೊರಿಯರ್ಗಳು ಅಡ್ರೆಸ್ಗೆ ಹೋಗಿ ವಾಪಸ್ ಬರ್ತಿವೆ. ನಂತರ ಕೊರಿಯರ್ ಆಫೀಸ್ಗಳಿಗೆ ಬಂದು ಬಳಕೆದಾರರು ಅಥವಾ ಪೆಡ್ಲರ್ಗಳು ಡ್ರಗ್ಸ್ ಇರುವ ಕೊರಿಯರ್ ಕೊಂಡೊಯ್ತಿದ್ದಾರೆ. ಇದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ನಾವು ಅವುಗಳನ್ನು ಪರಿಶೀಲನೆ ಮಾಡಿದಾಗಲೇ ನಮ್ಗೆ ಈ ರೀತಿಯಂಥ ಒಂದು ವ್ಯವಸ್ಥಿತವಾದ ದಾರಿಯನ್ನು ಹುಡ್ಕೊಂಡಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂದಿದ್ದು. ಕೊರಿಯರ್ ಕಂಪನಿಗಳಿದ್ದಾವೆ, ಇವರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಕೂಡ ಮಾಡಿದ್ವಿ ನಮ್ಮ ಕಚೇರಿನಲ್ಲಿ. ಒಂದು ಸಸ್ಪಿಷನ್ ಇರತಕ್ಕಂಥ ಪಾರ್ಸಲ್ಸ್ ಬರ್ತಕ್ಕಂಥದ್ದು, ಫಾಲ್ಸ್ ಅಡ್ರೆಸ್ ಇರತಕ್ಕಂಥದ್ದು, ಅಡ್ರೆಸ್ನಲ್ಲಿ ರಿಸೀವ್ ಮಾಡೋದೇ ಇರತಕ್ಕಂಥದ್ದು, ಮತ್ತು ಬಂದು ಗೋಡೌನಲ್ಲಿ ರಿಸೀವ್ ಮಾಡ್ಕೊಳ್ಳಿಕ್ಕೆ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ವ್ಯವಸ್ಥಿತವಾದ ದಾರಿಗಳನ್ನು ಕಂಡುಕೊಂಡಿದ್ರು. ಅದ್ರ ಬಗ್ಗೆ ಅವ್ರಿಗೂ ತಿಳುವಳಿಕೆ ಕೊಟ್ಟಿದ್ವಿ. ಇನ್ನು ಹೊಸ ವರ್ಷದ ಸೆಲೆಬ್ರೇಷನ್ ವೇಳೆ ಮಾದಕ ವಸ್ತುಗಳನ್ನ ಬಳಕೆ ಮಾಡೋರಿಗೆ ಹೈಟೆಕ್ ಬ್ರಹ್ಮಾಸ್ತ್ರ ಒಂದು ಬಂದಿದೆ. ಈ ಕಿಟ್ ಅನ್ನ ಪೊಲೀಸರು ಖರೀದಿ ಮಾಡಿದ್ದು, ಯಾರಾದರೂ ಡ್ರಗ್ಸ್ ಸೇವನೆ ಮಾಡಿದ್ರೆ ಕೆಲವೇ ನಿಮಿಷಗಳಲ್ಲಿ ಟೆಸ್ಟಿಂಗ್ ಮುಖಾಂತರ ರಿಪೋರ್ಟ್ ಬರಲಿದೆ. ಹೊಸ ವರ್ಷದ ಸಂಭ್ರಮದಲ್ಲಿ ನಶೆ ಏರಿಸಿಕೊಂಡ್ರೆ ಖಾಕಿ ಶಾಕ್ ಕೊಡಲಿದೆ. ಮಾದಕ ನಶೆಯಲ್ಲಿ ತೇಲಾಡೋರ ಪತ್ತೆಗೆ ಹೊಸ ಕಿಟ್ ಬಂದಿದ್ದು, ನಶೆಯಲ್ಲಿ ಬೀದಿಗೆ ಬಂದ್ರೆ ಪೊಲೀಸರ ಕೈಗೆ ಲಾಕ್ ಆಗೋದು ಪಕ್ಕ. ನ್ಯೂ ಇಯರ್ಗೆ 1 ವಾರಕ್ಕೂ ಮುಂಚೆ ಚೆಕಿಂಗ್ ಶುರುವಾಗಲಿದೆ. ನಶೆಯಲ್ಲಿ ಕಿರಿಕ್ ಮಾಡಿದ್ರೆ ಅನುಮಾನ ಬಂದ್ರೆ ಸಾಕು ಲಾಕ್ ಆಗಲಿದ್ದಾರೆ. ಕ್ಷಣಾರ್ಧದಲ್ಲಿ ಈ ಲೈವ್ ಕಿಟ್ ರಿಪೋರ್ಟ್ ನೀಡಲಿದೆ. ಏಕಕಾಲಕ್ಕೆ 6 ಟೆಸ್ಟಿಂಗ್ ರಿಪೋರ್ಟ್ ನೀಡಲಿದೆ. ಮೆತ್ ಅಫೆಂಟಮೆನ್, ಕೊಕೇನ್, ಆನಹೈಡ್ರೇಟ್ಸ್, ಓಪಿಯೋ, ಓಡಿಎಸ್ ಸೇರಿದಂತೆ 6 ಟೆಸ್ಟ್ ನಡೆಸಲಿದೆ. ಮದ್ಯಪಾನ ಸೇರಿ ಗಾಂಜಾ ಸೇವನೆ, ಡ್ರಗ್ ಕನ್ಸ್ಯೂಮಿಂಗ್ ವರೆಗೂ ರಿಪೋರ್ಟ್ ನೀಡಲಿದೆ. ಒಟ್ನಲ್ಲಿ ನಶೆ ಏರಿಸಿ ರಸ್ತೆಯಲ್ಲಿ ಪುಂಡಾಟ ಮಾಡಿದ್ರೆ ಪೊಲೀಸರ ಕೈಯಲ್ಲಿ ಲಾಕ್ ಆಗೋದಂತೂ ಫಿಕ್ಸ್. ಜಗದೀಶ್, ಟಿವಿ9 ಬೆಂಗಳೂರು.